ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ರಾಯ್ ಕನ್ನಡ ವ್ಲಾಗ್ಸ್. ನಾನು ಇವತ್ತು ಬಂದಿರೋದು ಮೈಸೂರಲ್ಲಿರೋ ಸೆಂಟ್ ಫಿಲೋಮಿಯನ್ ಚರ್ಚ್ಗೆ. ಬನ್ನಿ ಹೋಗೋಣ, ಯಾವ ಥರ ಇದೆ ಅಂತ ನೋಡೋಣ. ಮೊದಲನೇದಾಗಿ ಈ ಚರ್ಚ್ ಓಪನ್ ಆಗೋದು ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ನಮ್ಮ ಪ್ರಪಂಚದಲ್ಲಿ ಅತಿ ಎತ್ತರವಾದ ದೊಡ್ಡವಾದ ಚರ್ಚ್ಗಳು ಅಂದರೆ 3 ಚರ್ಚ್ಗಳಿದ್ದಾವೆ. ಮೊದಲನೇದಾಗಿ ಜರ್ಮನ್ನಲ್ಲಿ ಇದೆ, ಮತ್ತು ಎರಡನೇದಾಗಿ ನ್ಯೂಯಾರ್ಕ್ನಲ್ಲಿದೆ, ಮೂರನೇದು ನಮ್ಮ ಮೈಸೂರಿನಲ್ಲಿ ಇರೋದು, ಮತ್ತು ನಮ್ಮ ಇಂಡಿಯಾದಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡು. ಈ ಚರ್ಚು 175 ಅಡಿ ಎತ್ತರವಾಗಿದೆ. ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರು 1843ರಲ್ಲಿ ಚಿಕ್ಕದಾಗಿ ಕಟ್ಟಿಸ್ಕೊಟ್ಟಿದ್ರಂತೆ. ಆಮೇಲೆ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಕ್ಯಾಪ್ಲಿಕಿಟಿ ಮಾಡಿಸ್ಕೊಂಡಿದ್ರಿಂದ ಪಾಪ್ಯುಲೇಷನ್ ಜಾಸ್ತಿ ಆಯಿತು ಅಂತ ಬ್ರಿಟಿಷರು ನಮಗೆ ಪ್ರೇಯರ್ ಮಾಡ್ಕೊಳ್ಳೋದಕ್ಕೆ ಸ್ಥಳ ಚಿಕ್ಕದಾಗಿದೆ ಅಂತ ಹೇಳಿದ್ರಂತೆ. ಆವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು 1936ರಲ್ಲಿ ಡಿಮೊಲಿಷನ್ ಮಾಡಿಸಿಕೊಟ್ರಂತೆ. ಮುಂಚೆ ಈ ಚರ್ಚ್ ಹೆಸರು ಸಾಂತಾ ಫಿಲೋಮಿನಾ ಸಾಂತಾ ಜೋಸೆಫರ ಕೇಂದ್ರಾಲಯ ಅಂತ ಹೆಸರು ಇತ್ತಂತೆ. ಈಗ ಸೆಂಟ್ ಫಿಲೋಮಿಯನ್ ಚರ್ಚ್ ಅಂತಲೂ ಕರೀತಾರೆ, ಮತ್ತು ಸೆಂಟ್ ಫಿಲೋಮಿಯನ್ ಕ್ಯಾಥೆಡ್ರಲ್ ಚರ್ಚ್ ಅಂತಲೂ ಕರೀತಾರೆ. ಇವಾಗ ಇಲ್ಲಿ ಸುರಂಗ ಮಾರ್ಗ ಒಳಗಡೆ ಹೋಗಬೇಕು. ಇಲ್ಲಿ ಸಾಂತಾ ಅವರ ವಿಗ್ರಹ ಇದೆ. ಇಲ್ಲಿ ಕಾಣಿಸ್ತಿರೋದು ಬಂದು ಫಿಲೋಮಿನಾ ಅವರು. ಈ ಫಿಲೋಮಿನಾ ಅವರ ವಿಗ್ರಹವನ್ನು ಜರ್ಮನ್ನಿಂದ ತರಿಸಿರುವಂಥದ್ದಂತೆ. ಮತ್ತು ಇಲ್ಲಿರೋ ಪ್ಲೇಸ್ ನೋಡ್ತಿದ್ದೀರಲ್ವಾ, ಇಲ್ಲಿ ಮೇಲೆಯಿಂದ ಕಾಯಿನ್ ಹಾಕಿದ್ರೆ ಅದು ಕೆಳಗಡೆ ಹೋಗಿ ಬೀಳುತ್ತೆ. ಇಲ್ಲಿ ತುಂಬ ಜನ ಅದರಲ್ಲಿ ಕಾಯಿನ್ ಹಾಕೋದಕ್ಕೆ ಅಂತಲೇ ತುಂಬ ಜನ ಬರ್ತಾರೆ. ಎಷ್ಟು ಚೆನ್ನಾಗಿ ಬೀಳುತ್ತೆ ಗೊತ್ತಾ. ಅದರಲ್ಲಿ ಕಾಯಿನ್ ಹಾಕಿದಾಗ ಅದರಲ್ಲಿ ಒಂದು ಸ್ವಲ್ಪ ಸೌಂಡ್ ಬರುತ್ತೆ. ಆ ಸೌಂಡ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಸುರಂಗ ಮಾರ್ಗದಿಂದ ಹೋಗೋ ಅಂಥ ಪ್ಲೇಸು. ಈ ಕಡೆ ಆ ಕಡೆ ಅವರು ಬರ್ತಿರೋದು ಅಂದರೆ ಈ ಚರ್ಚ್ ಕಟ್ಟುವಾಗ ಫಂಡ್ ಕೊಟ್ಟಿರ್ತಾರಲ್ಲ ಅವರ ಹೆಸರನ್ನು, ಈ ಒಬ್ಬರ ಹೆಸರನ್ನು ಇಲ್ಲಿ ಬರೆದು ಇಟ್ಟಿದ್ದಾರಂತೆ. ನೋಡಿ ಎಷ್ಟು ಚೆನ್ನಾಗಿ ಬರೆದು, ಪ್ರತಿಯೊಬ್ಬರು ಹೆಸರು ಇಲ್ಲಿ ಬರ್ತಿದ್ದಾರಂತೆ. ಮತ್ತು ಇಲ್ಲಿ ಸುರಂಗ ಮಾರ್ಗದ ಒಳಗಡೆಯಿಂದ ಈಚೆ ಬರುವಂಥ ಪ್ಲೇಸ್ ಇದು. ಈ ಕಡೆಯಿಂದ ಈಚೆ ಬರೋದು ನೋಡಿ. ಈ ಚರ್ಚ್ನ ಫಿಲೋಮಿನಾ ಸ್ಟೋರಿ ಏನು ಅಂದರೆ, 4ನೇ ಶತಮಾನದಲ್ಲಿ ಫಿಲೋಮಿನಾ ಅವರ ತಂದೆಯವರು ರೋಮನ್ ಕಿಂಗ್ ಹತ್ರ ಕೆಲಸ ಮಾಡ್ತಿದ್ರಂತೆ. ಫಿಲೋಮಿನಾ ತಂದೆ ತಾಯಿಗೆ ಸಂತಾನ ಇರಲಿಲ್ವಂತೆ. ಅದಕ್ಕೆ ಅವರು ತುಂಬಾ ಕುರುಗ್ತಿದ್ರಂತೆ. ಆಗ ಒಬ್ಬ ವ್ಯಕ್ತಿ ಬಂದು, ನೀವು ಜೀಸಸ್ಗೆ ಪ್ರೇಯರ್ ಮಾಡ್ಕೊಳ್ಳಿ, ನಿಮಗೆ ಒಂದು ಮಗು ಹುಟ್ಟುತ್ತೆ, ಆ ಮಗುಗೆ ಫಿಲೋಮಿನಾ ಅಂತ ಹೆಸರಿಡಿ ಅಂತ ಹೇಳಿದ್ರಂತೆ. ಆಗ ಅವರು ಸ್ವಲ್ಪ ದಿನ ಆದಮೇಲೆ ಅವರಿಗೆ ಮಗು ಹುಟ್ಟಂತೆ. ಆವಾಗ ಅಂದ್ಕೊಂಡ್ರಂತೆ ಅವರು, ದೇವರ ಅನುಗ್ರಹದಿಂದ ಹುಟ್ಟಿರೋ ಮಗು ಇದು ಅಂತ ಹೇಳಿ ಆ ಮಗುಗೆ ಫಿಲೋಮಿನಾ ಅಂತ ಹೆಸರಿಟ್ಟು ದೇವರ ಕಾರ್ಯಕ್ಕೋಸ್ಕರ ಕಳಿಸ್ಕೊಡೋಣ ಅಂತ ಅಂದ್ಕೊಂಡಿರ್ತಾರಂತೆ. ಮತ್ತು ಫಿಲೋಮಿನಾಗೆ 13 ವರ್ಷ ತುಂಬಿದ ನಂತರ ರೋಮನ್ ಕಿಂಗ್ ಅವರು ಫಿಲೋಮಿನಾನ ನೋಡಿ ಇಷ್ಟಪಟ್ಟಂತೆ. ಅವ್ರಿಗೆ ತುಂಬ ಇಷ್ಟ ಆದ್ಲಂತೆ. ಅದಕ್ಕೆ ಫಿಲೋಮಿನಾ ಅವರ ತಂದೆ ಹತ್ರ ಬಂದು, ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ಲಂತೆ. ಆಗ ಅವ್ರ ತಂದೆಯವ್ರು ಇದ್ಕೊಂಡು, ಇಲ್ಲ, ಆ ಮಗು ನಮಗೆ ದೇವರ ಅನುಗ್ರಹದಿಂದ ಹುಟ್ಟಿರೋ ಮಗು ಆಗಿರೋದ್ರಿಂದ ನಾವು ದೇವರ ಕಾರ್ಯಕ್ಕೋಸ್ಕರ ನಾವು ಕಳಿಸ್ತೀವಿ ಅಂತ ಹೇಳಿದ್ರಂತೆ. ಆಗ ಫಿಲೋಮಿನಾ ಕೂಡ ನಿರಾಕರಿಸಿದ್ರಿಂದ ರೋಮನ್ ಕಿಂಗ್ಗೆ ಕೋಪ ಬಂದು ಅವಳ ತಲೆಯನ್ನು ಕತ್ತರಿಸ್ಬಿಡ್ತಾನಂತೆ. ಇದು ಫಿಲೋಮಿನಾ ಅವರ ಸ್ಟೋರಿ ಆಗಿರುತ್ತೆ. ಆಗ ಅವರು ತುಂಬ ದುಃಖಪಟ್ಟು ಫಿಲೋಮಿನಾ ಅವರ ಹೆಸರಿನಲ್ಲಿ ತುಂಬ ಅನೇಕ ಚರ್ಚ್ಗಳನ್ನ ಕಟ್ಟಿಸ್ಕೊಟ್ರಂತೆ. ಮತ್ತು ನಿಮಗೆಲ್ಲ ಈ ಸ್ಟೋರಿ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಪ್ರೇಯರ್ ಮಾಡಿ ಕ್ಯಾಂಡಲ್ಸ್ನ ಹಚ್ಚೋದು ನೋಡಿ ಎಷ್ಟು ಚೆನ್ನಾಗಿದೆ. ಕ್ಯಾಂಡಲ್ಸ್ ಹಚ್ಚೋದಕ್ಕೇ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಹಚ್ಬೋದು, ಅದರೊಳಗಡೆ ಕ್ಯಾಂಡಲ್ಸ್ನ. ಈ ಕಡೆ ಎಲ್ಲ ದೇವ್ರ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಕಾಣಿಕೆಗೆ ಹಾಕೋರು ಕೂಡ ಹಾಕ್ಬೋದು. ಮತ್ತು ಮೇರಿ ತಾಯಿ
ಚೆನ್ನಾಗಿದೆ. ಎಲ್ಲ ಕಡೆನೂ ಗಿಡಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಚರ್ಚ್ ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಮತ್ತು ಈ ಚರ್ಚ್ನ ಆರ್ಕಿಟೆಕ್ಚರ್ ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದನ್ನು ನೋಡೋದಕ್ಕೇ ತುಂಬ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ಇದೆಲ್ಲ ಪ್ಲೇಸ್ ಇದು ತುಂಬ ದೊಡ್ಡ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಕೂಲ್ ಇದೆ, ಸೆಂಟ್ ಜೋಸೆಫ್ ಸ್ಕೂಲು ಇದು ಈ ಕಡೆ ಇರೋದೆಲ್ಲ. ಮತ್ತು ಈ ಕಡೆ ಇದೆಯಲ್ವಾ, ಇಲ್ಲೆಲ್ಲ ಅದೇ ಬೈಬಲ್ಸು ಬುಕ್ಸು ಅವ್ರದ್ದು ಎಲ್ಲ ಸಿಗುತ್ತೆ ಅನಿಸುತ್ತೆ ಇಲ್ಲಿ. ಐ ಹೋಪ್ ಈ ಚರ್ಚ್ನ ಎಲ್ಲರೂ ವಿಸಿಟ್ ಮಾಡಿರ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ಬಟ್ ತುಂಬ ಜನರು ವಿಸಿಟ್ ಮಾಡಿರ್ತಾರೆ, ಕೆಲವೊಬ್ಬರು ವಿಸಿಟ್ ಮಾಡದೇ ಇರೋರು ಕೂಡ ಇರ್ತಾರೆ. ಅಂಥವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಆದ್ರೂ ನೀವೇನಾದರೂ ಬಂದಿಲ್ಲ ಅಂದರೆ ಈ ಚರ್ಚ್ಗೆ ಒಂದ್ಸರಿ ವಿಸಿಟ್ ಮಾಡ್ಕೊಂಡೋಗಿ, ತುಂಬಾ ಚೆನ್ನಾಗಿದೆ. ನೀವು ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ. ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಬೇಗ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.